ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಜೈ ಭಾರತ್ ಶಿವ ಸಮಿತಿ ವತಿಯಿಂದ ಪೂಜ್ಯ ಶ್ರೀ ಹವಾಮಲ್ನಾಥ್ ಮಹಾರಾಜರ 58ನೇ ಜನ್ಮದಿನದ ಪ್ರಯುಕ್ತ ಪೊಲೀಸ್ ಇಲಾಖೆ ಬ್ಯಾರಿಕೇಡ್ ಹಸ್ತಾಂತರಿಸಿ ವಿನೂತನ ಮತ್ತು ಅರ್ಥಪೂರ್ಣ ಜನ್ಮದಿನ ಆಚರಣೆ ಮಾಡಿದ್ದು ಶ್ಲಾಘನೀಯ ಕಾರ್ಯ ಎಂದು ಲೋಕಸಭೆ ಸದಸ್ಯ ಸಾಗರ್ ಖಂಡ್ರೆ ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿ ಆವರಣದಲ್ಲಿ ಪೂಜ್ಯ ಶ್ರೀ ಹವಾಮಲ್ನಾಥ್ ಮಹಾರಾಜರ 58ನೇ ಜನ್ಮದಿನದ ಪ್ರಯುಕ್ತ ಜೈ ಭಾರತ್ ಶಿವ ಸಮಿತಿ ವತಿಯಿಂದ ಒದಗಿಸಲಾದ ಬ್ಯಾರಿಕೇಡ್ಗಳನ್ನು ಪೊಲೀಸ್ ಇಲಾಖೆ ಹಸ್ತಾಂತರಿಸಿ ಮಾತನಾಡಿದರು. ಪೂಜ್ಯ ಹವಾಮಲ್ನಾಥ್ ಮಹಾರಾಜರು ಯಾವಾಗಲೂ ದೇಶ ಸೇವೆಯಲ್ಲಿ ತೊಡಗಿಕೊಂಡಿರುತ್ತಾರೆ. ದೇಶಕ್ಕಾಗಿ ಮತ್ತು ಸಮಾಜ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸುತ್ತಾ ಭಕ್ತರಿಗೆ ಹಾಲು ಹಣ್ಣು ವಿತರಣೆ ಮಾಡುತ್ತಾ ಜನರ ಮಧ್ಯದಲ್ಲಿ ಬೆರೆತು ಭಕ್ತರ ಉದ್ಧಾರವಿರುವುದು ನಿಜಕ್ಕೂ ಅಭಿನಂದನೆ ಎಂದು ತಿಳಿಸಿದರು. ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವುದರೊಂದಿಗೆ ನಮ್ಮ ಯುವ ಸಂಸದರು ಇವತ್ತು ದೇಶದ 2ನೇ ಕಿರಿಯರು ಮಾನ್ಯ SP ಸಾಹೇಬರು, ಅಡಿಷನಲ್ SP ಸಾಹೇಬರು, VSP ಸರ್, ಮುಖಂಡರು ಎಲ್ಲರೂ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಳ್ತಾ ಇದೆ ಇಂದಿನ ಕಾರ್ಯಕ್ರಮ. ನಿಮ್ಮೆಲ್ಲರ ಜೋರಾದ ಬರಲಿ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಪರಮ ಪೂಜ್ಯರಿಗೆ 58ನೇ ಜನ್ಮೋತ್ಸವದಂದು ಹೃತ್ಪೂರ್ವಕ ಭಕ್ತಿಯ ನಮನಗಳನ್ನ ಸಲ್ಲಿಸುವುದರ ಜೊತೆಗೆ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಪರಮ ಪೂಜ್ಯರಿಗೂ ಉದ್ಘಾಟನೆ ನೆರವೇರಿಸಿರುವ ಮಾನ್ಯ ಸಂಸದರಿಗೂ ವೇದಿಕೆ ಮೇಲಿರುವ बोलो भारत माता की, बोलो भारत माता की. ಇವತ್ತು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 58ನೇ ಜನ್ಮೋತ್ಸವದ ನಿಮಿತ್ತ ಇಂದು ನಾವು ಬೀದರ್ ಜಿಲ್ಲಾ ವರಿಷ್ಠಾಧಿಕಾರಿಗಳ ಆವರಣದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಹುಣಸೂರಿನ ಶ್ರೀಗಳಾದ ವೇದಿಕೆ ಕಾರ್ಯಕ್ರಮದ ಮೇಲೆ ಈಗ ಕೇಕ್ ಕತ್ತರಿಸುವುದರ ಮೂಲಕ ಪೂಜ್ಯರಿಗೆ ಜನ್ಮೋತ್ಸವದಂದು ಭಕ್ತಿಪೂರ್ವಕ ಪ್ರಣಾಮಗಳನ್ನ ತಿಳಿಸ್ತಾ ಕೇಕ್ ಕತ್ತರಿಸ್ತಾ ಇದ್ದಾರೆ ಮಾನ್ಯ ಸಂಸದರು. ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ಇರುವ ಪ್ರೀತಿಯ ಸಂಕೇತ. ಸೊ ಮತ್ತೊಮ್ಮೆ ಮಗದೊಮ್ಮೆ ಪೂಜ್ಯ ಅಪ್ಪಗಳವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ SP ಸಾಹೇಬರು ಎಲ್ಲ ಪೊಲೀಸ್ ಇಲಾಖೆಯ ಉಪಸ್ಥಿತಿಯಲ್ಲಿ ಎಲ್ಲ ಸದ್ಭಕ್ತರು ಕೂಡ ಖುಷಿ ಆಗ್ತಾ ಇದೆ. ಹವಾಮಲ್ನಾಥ್ ಅಪ್ಪರ ಹುಟ್ಟುಹಬ್ಬ ನಾವು ಇವತ್ತು ದಿವಸ ನಾವು ಆಚರಣೆ ಮಾಡ್ತಿದ್ದೀವಿ. ಹೋದ ವರ್ಷ ಕೂಡ ರಕ್ತದಾನ ಶಿಬಿರ ಇಟ್ಟು ನಮ್ಮ ಬಾಪು ಪಾಟೀಲ್ ಖಾನಾಪುರ್ ಅವರು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಇವತ್ತಿನ ದಿವಸ ಕೂಡ ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನೋಡ್ಬೋದು ಹವಾಮಲ್ನಾಥ್ ಅಪ್ಪರು ಯಾವಾಗ್ಲೂ ನಮ್ಮ ರಾಷ್ಟ್ರದ ಬಗ್ಗೆ ಜಾಸ್ತಿ ಅವರು ವಿಚಾರ ಮಾಡ್ತಾರೆ. ರಾಷ್ಟ್ರ ನಾವು ಹೆಂಗ್ ಮುಂದೆ ಬರಿಬೇಕು, ನಮ್ಮ ಭಾರತ್ ಮಾತಾ ಯಾವ ರೀತಿ ನಾವು ಮೇಲೆ ಹೋಗ್ಬೇಕು ಅಂತ ನಮ್ಮದೇ ಯಾವಾಗ್ಲೂ ಅವರು ವಿಚಾರ ಮಾಡ್ತಾ ಇದ್ದಾರೆ. ಜೈ ಭಾರತ್ ಮಾತಾ ಸೇವಾ ಸಮಿತಿ ಕೂಡ ಎಲ್ಲ ಕಡೆ ಬಹಳ ಒಳ್ಳೆ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅದಕ್ಕೆ ಇವತ್ತಿನ ದಿವಸ ನಾವೇನು SP ಆಫೀಸ್ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ, ತುಂಬಾ ಖುಷಿ ಅಂತ ನಂಗೆ ಅನ್ಸುತ್ತೆ. ಯಾಕಂತಂದ್ರೆ ಇವಾಗ ನಾವು ಸುರಕ್ಷಿತವಾಗಿರ್ಬೇಕು, ನಾವು ನಮ್ಮ ಭಾರತ ದೇಶ ಮುಂದೆ ಬರ್ಬೇಕು ಅಂತಂದ್ರೆ ರಕ್ಷಣೆಗೋಸ್ಕರ ಎಲ್ಲಕ್ಕಿಂತ ಮುಖ್ಯವಾದ್ದು ಒಂದು ನಮ್ಮ ಸೇನೆ, ಭಾರತ ಸೇನೆ. ಅದು ನಮ್ಮ ಬಾರ್ಡರ್ಗಳಲ್ಲಿ ನಮ್ಗೆ ರಕ್ಷಣೆ ಕೊಡ್ತಾರೆ. ಬಾರ್ಡರ್ ಒಳಗಡೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಒಳಗಡೆ ನಮಗೆ ರಕ್ಷಣೆ ಎಲ್ಲಿಂದಾದ್ರೂ ಸಿಗತ್ತೆ ಅಂತಂದ್ರೆ ಅದು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ. ಅದಕ್ಕೆ ನಮ್ಮ ಭಾರತ ದೇಶ ಮುಂದೆ ಹೋಗೋದ್ರಲ್ಲಿ ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಎಲ್ಲಕ್ಕಿಂತ ಒಂದು ಮೇನ್ ರೋಲ್ ಪ್ಲೇ ಮಾಡ್ತಾರೆ. ಅದಕ್ಕೆ ಇವತ್ತಿನ ದಿವಸ SP ಆಫೀಸಲ್ಲಿ ಮಾಡ್ತಾ ಇದೀವಿ ಅಂತಂದ್ರೂ ಕೂಡ ಬಹಳ ಖುಷಿ ಆಯ್ತು. ಅದಕ್ಕೆ ಇವತ್ತಿನ ದಿವಸ ನಾನು ನಮ್ಮ SP ಪ್ರದೀಪ್ ಗುಂಟೆ ಸರ್ ಹಿಡ್ಕೊಂಡು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನನ್ನ ವತಿಯಿಂದ, ನಮ್ಮೆಲ್ಲರ ವತಿಯಿಂದ, ವಿಶೇಷವಾಗಿ ನಮ್ಮ ವತಿಯಿಂದ ನಾನು ನಿಮಗೆ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ. ಯಾಕಂತಂದ್ರೆ ನಿಮ್ಮ ಜೀವವನ್ನೇ ನೀವು ಲೈನ್ ಮೇಲೆ ಹಾಕಿ ಯಾವುದೇ ರೀತಿಯಲ್ಲಿ ಏನೇ ಇದ್ರೂ ಕೂಡ ನಿಮ್ಮ ಜೀವ ನೀವು ಲೈನ್ ಮೇಲೆ ಹಾಕಿ ನೀವು ನಮ್ಮ ಪರವಾಗಿ ಸಮಾಜ ಸೇವೆಗೆ ನೀವು ಕೆಲಸ ಮಾಡ್ತೀರಿ. ಎಲ್ಲೇ ಸಮಸ್ಯೆ ಆಗ್ಲತ್ತಿದ್ರು ಕೂಡ, ಎಲ್ಲೇ ಕೊಲೆ ಇರ್ಬೋದು, ಕಳ್ಳುಂಡಿಗೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಸಾಕಷ್ಟು ಇರ್ತವೆ. ಇವನ್ನೆಲ್ಲ ನೀವು ಟ್ಯಾಕಲ್ ಮಾಡಿ, ಕೌಂಟರ್ ಮಾಡಿ ನಮ್ಮ ಪ್ರಜೆಗಳಿಗೆ ನೀವು ರಕ್ಷೆ ಕೊಡ್ತೀರಿ. ಅದಕ್ಕೆ ನಮ್ಗೆಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನ ದಿವಸ ಕೂಡ ಅಪ್ಪಾಜಿಯವರು ಕೂಡ ಯಾವಾಗ್ಲೂ ನಮ್ಗೆಲ್ಲರಿಗೂ ಬಹಳ ಪ್ರೀತಿಯಿಂದ ನೋಡ್ತಾರೆ. ಹವಾಮಲ್ನಾಥ್ ಅಪ್ಪವರು ಯಾವಾಗ್ಲೂ ಅವರು ಹೋಗಿದ ತಕ್ಷಣ ನಮ್ಮ ಪ್ರಸಾದ್ ಬಗ್ಗೆ ಕೇಳ್ತಾರೆ. ಅವರೇ ಖುದ್ದಾಗಿ ಅವರು ನಮ್ಗೋಸ್ಕರ ಪ್ರಸಾದ್ ಕೂಡ ಕೊಡ್ತಾರೆ. ಈ ರೀತಿಯಲ್ಲಿ ಸಾಕಷ್ಟು ಯಾವಾಗ್ಲೂ ನೀವು ನೋಡ್ಬೋದು, ಎಲ್ಲ ಕಡೆ ಹಣ್ಣುಗಳು ಕೊಡ್ತಾರೆ. ಆರೋಗ್ಯವನ್ನು ಯಾವ ರೀತಿ ನಾವು ಕಾಪಾಡಬೇಕು, ಆರೋಗ್ಯವನ್ನು ಯಾವ ರೀತಿ ನಾವು ಮುಂದುವರಿಸಬೇಕು. ಯಾಕಂದ್ರೆ ಈ ಕಾಲದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದೇ ಆರೋಗ್ಯ. ನೀವು ನೋಡ್ಬೋದು 40-50 ವಯಸ್ಸಿಗೆ ಎಲ್ರಿಗೂ ಹೃದಯಾಘಾತ ಆಗ್ತಾ ಇದೆ. ಅದಕ್ಕೆ ಹವಾಮಲ್ನಾಥ್ ಅಪ್ಪಾಜಿಯವರು ಯಾವಾಗ್ಲೂ ಆರೋಗ್ಯ ಹ್ಯಾಂಗ್ ಕಾಪಾಡ್ತೀರಿ, ಹ್ಯಾಂಗ್ ನೀವು ಒಳ್ಳೆ ರೀತಿಯ ಆಹಾರ ತಗೊಳ್ತೀರಿ, ಇದನ್ನೆಲ್ಲ ಯಾವಾಗ್ಲೂ ಚಿಂತನೆ ಮಾಡ್ಕೊತ ನಮಗೂ ಕೂಡ ಯಾವಾಗ್ಲೂ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ನಾನು ಲೋಕಸಭಾ ಸದಸ್ಯನಾದ್ಮೇಲೂ ಕೂಡ
ಅದಕ್ಕಿಂತ ಪೂರ್ವದಲ್ಲೂ ಕೂಡ ಯಾವಾಗಲೂ ಅಪ್ಪವ್ರಿಗೆ ಹೋಗಿ ನನ್ನ ಆಶೀರ್ವಾದ ತಗೊಳ್ತಿತ್ತು. ಆವಾಗಲೂ ಕೂಡ ಯಾವಾಗಲೂ ಅವರು ಒಳ್ಳೆ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಕೊಡ್ತಿರೋ. ಅದಕ್ಕೆ ಅವರಿಗೂ ಕೂಡ ಇವತ್ತು ನ್ಯೂಸು ಇಲ್ಲಿಲ್ಲ, ಅವರು ಬೇರೆ ಕಡೆ ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ಸ್ವಾಮೀಜಿಯವರ ಅನುಪಸ್ಥಿತಿಯಲ್ಲಿ ಅವರ ಹುಟ್ಟುಹಬ್ಬ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ನಮ್ಮ SP ಆಫೀಸನ್ನು ಆಯ್ಕೆ ಮಾಡಿದ್ದಕ್ಕೆ ಫಸ್ಟ್ ಇಡೀ ಸ್ವಾಮೀಜಿ ಎಲ್ಲ ಪರಿವಾರಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ಕೊಳ್ತಾ ಇದ್ದೇನೆ. ಸ್ವಾಮೀಜಿಯವರು ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಾಗ ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ. ಅದಕ್ಕೂ ಕೂಡ ನಮ್ಮನ್ನು ಕರೆದಿದ್ದಾರೆ. ಸಂದರ್ಭ ಅನುಕೂಲ ಆಗದೇ ಇರುವುದರಿಂದ ಅನಾನುಕೂಲತೆಯಿಂದ ನಾನು ಹೋಗೋಕ್ಕಾಗಲಿಲ್ಲ. ಸೊ ಇವತ್ತು ಸ್ವಾಮೀಜಿಯವರೇ ಖುದ್ದಾಗಿ ನಮ್ಮ SP ಕಚೇರಿಗೆ ಬಂದು ಇವತ್ತು ಮತ್ತೊಂದು ಸರಿ ನಮ್ಮ ಪೊಲೀಸರಿಗೆ ಬೆಂಬಲ ನೀಡುತ್ತಾ ಬ್ಯಾರಿಕೇಡ್ಸ್ ಕೊಡ್ತಾ ಇದ್ದಾರೆ. ನಾವು ಅವರಿಗೆ ಚಿರಋಣಿಯಾಗಿದ್ದೇವೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಸ್ವಾಮೀಜಿಯವರ ಬಗ್ಗೆ ಮಾತಾಡಿದರೆ ನಮ್ಮ ಪೊಲೀಸ್ ಚೌಕಡೆ ಕಾಣ್ತಾರೆ ಇಲ್ಲೇ, ಇಲ್ಲ ಅಂದರೆ ನಮ್ಮ ಹೈವೇ ಹಳ್ಳಿಕೇಡ್ ಹೋಗುವ ಆ ಜಂಕ್ಷನಲ್ಲಿ ಮ್ಯಾಕ್ಸಿಮಮ್ ಅಲ್ಲೇ ಕಾಣ್ತಾ ಇರ್ತಾರೆ. ಯಾಕಂದರೆ ಜನರೊಟ್ಟಿಗೆ ಬೆರೀಬೇಕು, ಜನರ ಕಡೆನೇ ಬರಬೇಕಂತ ಹೇಳಿ ಅವರು ಆ ಉದ್ದೇಶದಿಂದ ಮ್ಯಾಕ್ಸಿಮಮ್ ಪಬ್ಲಿಕ್ಕಲ್ಲೇ ಕಾಣಿಸ್ಕೊಳ್ತಾ ಇರ್ತಾರಂತ ನನಗೆ ಅವರ ಬಗ್ಗೆ ಫಸ್ಟ್ ಅಭಿಪ್ರಾಯ ಏನಂದರೆ ಅದೇ. ಸೊ ಅವರ ಸಾಮಾಜಿಕ ಕಳಕಳಿ ಲಾಸ್ಟ್ ಇಯರ್ ಕೂಡ ಹೆಲ್ಮೆಟ್ಸ್ ಕೊಟ್ಟಿದ್ದಾರೆ ನಿಸ್ವಾರ್ಥವಾಗಿ, ಪ್ಲಸ್ ಸಮಾಜಕ್ಕೆ ಒಳ್ಳೆಯದಾಗಬೇಕನ್ನೋ ನಿಟ್ಟಿನಲ್ಲಿ. ಇವತ್ತು ನಾನು ಸ್ವಾಮೀಜಿಯವರ ಎಲ್ಲ ಮಠಕ್ಕೆ ನಾನು ಹೇಳ್ತಾ ಇದ್ದೇನೆ, ತಾವು ಕೊಟ್ಟಿರುವ ಈ ಬ್ಯಾರಿಕೇಡ್ಸ್ ಕೂಡ ಅದೇ ರೀತಿ ಜಿಲ್ಲೆಯ ಲಾ ಆ್ಯಂಡ್ ಆರ್ಡರ್ಗಾಗಿ ಹಾಗೂ ಅಪರಾಧ ತಡೆಗಾಗಿ ನಾವು ಉಪಯೋಗಿಸ್ಕೊಳ್ತೇವೆ ಅಂತ ನಾವು ಮಾತು ಕೊಡ್ತಾ ಇದ್ದೇವೆ. ಅದೇ ರೀತಿ ಸಂಸದರು ಇವತ್ತು ನಮ್ಮ ಪೊಲೀಸರ ಬಗ್ಗೆ ತುಂಬ ಹೆಮ್ಮೆ ಪಟ್ಟು ಇವತ್ತು ಅವರು ವ್ಯಕ್ತಪಡಿಸಿದ ಭಾವನೆಗಳು ನಮಗೆ ನಿಜವಾಗಲೂ ನಮ್ಮ ಹೃದಯಕ್ಕೆ ತಟ್ಟಿದ್ದಾವಂತೆ. ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಅಪ್ಪಾಜಿರವರ 58ನೇ ಜನ್ಮೋತ್ಸವದ ನಿಮಿತ್ತ ಇವತ್ತು ಬೀದರ್ ಜಿಲ್ಲೆಯ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಮ್ಮ ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಸಂಚಾರಿ ಪೊಲೀಸರಿಗಾಗಿ ಟೋಟ್ಲಿ ಪೊಲೀಸ್ ಇಲಾಖೆಗೆ ನಾವು ಒಳ್ಳೆಯ ರೀತಿಯ ಬ್ಯಾರಿಕೇಡ್ಗಳನ್ನು ವಿತರಣೆ ಮಾಡಿದ್ದೀವಿ. ಇದಕ್ಕಿಂತ ಮೊದಲು ಹಲವು ಸಲ ನಾವು ಅಪ್ಪರದ್ದು ಬಡ್ಡೆ ಮಾಡಿದ್ದೀವಿ, ಬಟ್ ಭಾಳ ಡಿಫ್ರೆಂಟಾಗಿ ಬಡ್ಡೆ ಮಾಡಿದ್ದೀವಿ ಸರ್. ಇದು ಹೇಗೆಂದರೆ ರಕ್ತದಾನ ಆಗಲಿ, ಹೆಲ್ಮೆಟ್ ಕೊಡೋದಾಗಲಿ, ಸಮಾಜದ ಸಾಧಕ ಸನ್ಮಾನ್ಯವಾಗಲಿ ಇದನ್ನು ಮಾತುಕತೆ ಬಂದ್ವಿ. ಆದರೆ ಮೊನ್ನೆ ಏಪ್ರಿಲಲ್ಲಿ ಏನು ಬೆಲ್ಗಾಮ್ ದಾಳಿ ಆಯ್ತಲ್ಲ, ಅದಕ್ಕೋಸ್ಕರ ಮನನೊಂದು ಇದೊಂದು ಒಳ್ಳೆ ಕಾರ್ಯ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡು ಇವತ್ತೊಂದು ಸಮಿತಿ ವತಿಯಿಂದ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಬ್ಯಾರಿಕೇಡ್ಗಳನ್ನು ವಿತರಣೆ ಮಾಡ್ತೀವಿ. जी परम पूज्य होमलनाथ आश्रम आनंद नगर जय भारत माता ಸೇವಾ ಸಮಿತಿ ರಾಷ್ಟ್ರೀಯ ಸಂಸ್ಥಾಪಾಧ್ಯಕ್ಷರು ಪರಮ ಪೂಜ್ಯ ಹೋಮಲನಾಥ್ ಮಹಾರಾಜರ 58ನೆಯ ಗುರುವೃಂದನ ಕಾರ್ಯಕ್ರಮ ಹಾಗೂ ಜನ್ಮ ವರ್ಧತಿ ಮಹೋತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಇಂದು ಬೀದರ್ ಮಹಾನಗರದ ಬೀದರ್ ಜಿಲ್ಲಾ ವರಿಷ್ಠ SP ಕಚೇರಿಯಲ್ಲಿ ಭಾಳ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿವಿಧ ಮಠದೇಶ್ವರ ಹಾಗೂ ಪರಪೂಜ್ಯರ ಅಪ್ಪಟ ಭಕ್ತಾದಿಗಳು, ಅದರಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆಯ ಎಲ್ಲ SP ವರಿಷ್ಠ ಅಧಿಕಾರಿಗಳೊಂದಿಗೆ ಸಮ್ಮುಖದೊಂದಿಗೆ ಹಾಗೂ ಈ ಜನ್ಮೋತ್ಸವ ಕಾರ್ಯಕ್ರಮ ನಿಮಿತ್ತ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಹೆಲ್ಮೆಟ್ ಹಾಗೂ ವಸ್ತ್ರದಾನ, ಅದರದೊಂದಿಗೆ ರಕ್ತದಾನ, ಹಣ್ಣುದಾನ ವಿತರಣೆ ಮಾಡ್ತಿದ್ದೇವೆ. ಈ ವರ್ಷ ವಿಶೇಷವಾಗಿ ಬೀದರ್ ಮಹಾನಗರದಲ್ಲಿ ಟ್ರಾಫಿಕ್ ಜನಸಂಖ್ಯೆ ಜಾಸ್ತಿಯಾಗಿನ ಸಲುವಾಗಿ ಇವತ್ತಿನ ದಿವಸ ಪರಪೂಜ್ಯರ ಹೋಮಲನಾಥ್ ಮಹಾರಾಜರ ಜನ್ಮ ವರ್ಧತಿ ಮಹೋತ್ಸವ ನಿಮಿತ್ತವಾಗಿ ಬ್ಯಾರಿಕೇಡ್ ಅನ್ನು ವಿತರಣೆ ಮಾಡಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದ ಎಲ್ಲ ಸದ್ಭಕ್ತರಿಗೆ ಪರಪೂಜ್ಯ ಹೋಮಲನಾಥ್ ಮಹಾರಾಜರು 58ನೆಯ ಜನ್ಮ ವರ್ಧತಿ ಮಹೋತ್ಸವ ನಿಮಿತ್ತ ವಿಶೇಷವಾಗಿ ಏನಂದ್ರೆ, ಪರಪೂಜ್ಯ ಹೋಮಲನಾಥ್ ಮಹಾರಾಜರು ದೇಶವೇ ನನ್ನ ಮನೆ, ದೇಶದ ಸದ್ಭಕ್ತರೇ ನನ್ನ ಪರಿವಾರ ಅಂತಕ್ಕಂಥ ಸಂಕಲ್ಪವನ್ನು ತೊಟ್ಟು ಹಗಲು ರಾತ್ರಿ ಒಂದು ಸಂಚಾರ ಮಾಡ್ತಾ ಇದ್ದಾರೆ. ಆಗ ತ್ರತಯುಗದಲ್ಲಿ ರಾಮ 7,000 ಲಿಂಗಗಳ ಸ್ಥಾಪನೆ ಮಾಡಿ ಆಗಿ ಹೋಗಿದ್ದಾರೆ. ಈ ಕಲಿಯುಗದಲ್ಲಿ ನಡೆದಾಡುವ ದೇವರು ರಾಷ್ಟ್ರೀಯ ಸಂತರ ಅಪ್ಪಟ ದೇಶ ಪ್ರೇಮಿಗಳು ಹೋಮಲನಾಥ್ ಮಹಾರಾಜರು 5,227 ಲಿಂಗಗಳ ಸ್ಥಾಪನೆ ಮಾಡಿ ಈ ಕಲಿಯುಗದಲ್ಲಿ ನಡೆದಾಡುವ ದೇವರು ಯಾರಾದರೂ ಪರಪೂಜ್ಯ ಹೋಮಲನಾಥ್ ಮಹಾರಾಜರು ಬಂಧುಗಳೇ. ಹೀಗಾಗಿ ಹೋಮಲನಾಥ್ ಮಹಾರಾಜರು 58ನೆಯ ಜನ್ಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವಲ್ಲ, ಆದಷ್ಟು ನಾವೆಲ್ಲರೂ ಪರಪೂಜ್ಯ ಹೋಮಲನಾಥ್ ಮಹಾರಾಜ ಸಂಕಲ್ಪವನ್ನು ಮಾಡೋಣ. ಆದಷ್ಟು ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಅದರ ಜೊತೆ ವಿಶೇಷವಾಗಿ ಪರಪೂಜ್ಯ ಹೋಮಲನಾಥ್ ಮಹಾರಾಜರು 28 ರಾಜ್ಯಗಳ ಲಿಂಗಗಳ ಸ್ಥಾಪನೆ ಮಾಡಿ 28 ರಾಜ್ಯದಲ್ಲಿ ಮಠಗಳು ನಿರ್ಮಾಣ ಮಾಡಿ ಹಗಲು ರಾತ್ರಿ ದೇಶವನ್ನು ಸಂಚಾರ ಮಾಡ್ತಾ ಇದ್ದಾರೆ. ನಾವೆಲ್ಲ ಭಾರತಾಂಬೆಯ ಮಕ್ಕಳಂತಕ್ಕಂಥ ಸಂಕಲ್ಪವನ್ನು ತೊಟ್ಟು ಹಗಲು ರಾತ್ರಿ ದೇಶ ಸಂಚಾರ ಮಾಡ್ತಾರೆ. ಬಂಧುಗಳೇ, ಜಾತಿ ನಿರ್ಮೂಲನೆ ಆಗಬೇಕು, ಧರ್ಮ ನಿರ್ಮೂಲನೆ ಆಗಬೇಕು. ಭಾರತ ದೇಶದಲ್ಲಿ ಯಾವುದಾದ್ರೂ ಉಳಿಬೇಕಾದ್ರೆ
ಭಾರತ ಮಾತೆ ಅಂತಕ್ಕಂಥ ಸಂಕಲ್ಪ, ಭಾರತ ಮಾತೆ ಅಂತಕ್ಕಂಥ ಒಂದೇ ಒಂದು ಜಾತಿ ಉಳಿಬೇಕಂತ ಸಂಕಲ್ಪത്തോடு ಹಗಲು ರಾತ್ರಿ ಸಂಚಾರ ಮಾಡ್ತಿದ್ದ ಬಂಧುಗಳೇ. ಇವತ್ತಿನ ದಿವಸ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ ಬಂಧುಗಳೇ. ಎಲ್ಲ ಮಠಮಾನ್ಯಗಳು ತನ್ನ ಧರ್ಮವನ್ನು ಬೆಳೆಸಿ, ತನ್ನದ ಜಾತಿಯನ್ನು ಬೆಳೆಸಿ ತನ್ನದೇ ಮಟ್ಟಗಳನ್ನು ಸೀಮಿತ ಆಗ್ತಾ ಇದ್ದಾರೆ. ಇವತ್ತು ಹೌಮಲ್ನಾಥ್ 24 ಗಂಟೆಯಲ್ಲಿ 4 ತಾಸು ವಿಶ್ರಾಂತಿ ಮಾಡಿ 20 ತಾಸು ಎದರ ಸಲುವಾಗಿ ದೇಶ ಸಲುವಾಗಿ ಹಗಲು ರಾತ್ರಿ ದೇಹವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. 150 ಕೋಟಿ ಜನರಿಗೆ ನನ್ನ ಸೇವೆ, ನನ್ನ ದುಡಿಮೆ, ನಾ ಮಾಡುವಂಥ ಸೇವೆ 150 ಕೋಟಿ ಜನರಿಗೆ. ಬೀದರ್ನಲ್ಲಿ ಧರ್ಮಸ್ಥಳ ಪರ ಬಿಜೆಪಿ ಹೋರಾಟ. ಮಾಜಿ ಕೇಂದ್ರ ಸಚಿವ ಖೂಬಾ, ಶಾಸಕ ಬೆಳ್ತಳೆ, ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ. ನಗರದ ಶಿವರಾಜಿ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ. ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಹಾಕಿದ ಬಿಜೆಪಿ ಕಾರ್ಯಕರ್ತರು. ಧರ್ಮಸ್ಥಳದಲ್ಲಿ ಆಗಿತ್ತಿರುವ ಕೆಲಕ್ಕೆ ಕೊಂದು ನೋಡಿರುವ ಕಾಂಗ್ರೆಸ್ ಸರ್ಕಾರ ಕುಮ್ಮುಖು ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ